ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧದ ಕಾರ್ಮೋಡ ದಾಳಿ ಪ್ರತಿದಾಳಿಗಳು ಪ್ರಾರಂಭ ಆಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಪ್ರಮುಖವಾಗಿ ಇರಾನ್ನ ಸರ್ವೋಚ್ಚ ನಾಯಕನನ್ನ ಹತ್ಯೆ ಮಾಡುವ ಮೂಲಕ ಈ ದಾಳಿಯನ್ನು ತೀವ್ರಗೊಳಿಸಿದೆ ಇಸ್ರೇಲ್ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಖಮೀನಿ ಹತ್ಯೆ ಆಗ್ತಾ ಇದ್ದಂತೆ ಚೀನಾ ಕೂಡ ಎಂಟ್ರಿ ಆಗಿದೆಯಂತೆ. ಕೂಡಲೇ ಇರಾನ್ ಇಸ್ರೇಲ್ ಯುದ್ಧ ನಿಲ್ಲಿಸಬೇಕು ಅಂತ ಚೀನಾ ಎಂಟ್ರಿ ಆಗಿದೆ ಈ ವಿಚಾರದಲ್ಲಿ. ಇಲ್ಲದಿದ್ರೆ ಇದು ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತೆ ಅಂತ ಚೀನಾ ಮಧ್ಯಸ್ಥಿಕೆ ವಹಿಸೋದಕ್ಕೆ ಬಂದಿದೆ ಅಂತ. ನಾಗರಿಕರ ಸಾವು ನೋವಿನ ಲೆಕ್ಕಾಚಾರವನ್ನ ಚೀನಾ ಕೊಡ್ತಾ ಇದೆಯಂತೆ. ತಕ್ಷಣಕ್ಕೆ ಯುದ್ಧ ನಿಲ್ಲಿಸಬೇಕು ಅಂತ ವಿಶ್ವಸಂಸ್ಥೆಗೆ ಚೀನಾ ಒತ್ತಡ ಹಾಕಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಖಮೀನಿ ಹತ್ಯೆ ಆಗ್ತಾ ಇದ್ದಂತೆ ಚೀನಾ ಕೂಡ ಎಂಟ್ರಿ ಕೊಟ್ಟಿದ್ದು ಈ ಕ್ಷಣಕ್ಕೆ ಯುದ್ಧ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಮನವಿ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ನಾಗಭೂಷಣ್ ಅಂತ ಈಗ ಇಷ್ಟೆಲ್ಲ ಪರಿಸ್ಥಿತಿ ಕೈ ಮೀರಿದ ಬಳಿಕ ನಮ್ಮ ಕನ್ನಡಿಗರು ದುಬೈನಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಕಾರಣ ಯಾವುದೇ ಫ್ಲೈಟ್ಗಳಿಲ್ಲ, ವಾಪಸ್ ತಾಯ್ನಾಡಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮಾತನಾಡೋದಕ್ಕೆ ನಾಗಭೂಷಣ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗಭೂಷಣ್ ಸರ್ ನಮಸ್ತೆ, ಸೇಫ್ ಆಗಿದ್ದೀರಾ? ನಾಗಭೂಷಣ್ ಸರ್ ನನ್ನ ಧ್ವನಿ ಕೇಳಿಸ್ತಿದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕನ್ನಡಿಗರು ಸಾಕಷ್ಟು ಜನ ಈ ಕ್ಷಣಕ್ಕೂ ಕೂಡ ದುಬೈನಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಕಾರಣ ಯಾವುದೇ ಫ್ಲೈಟ್ಗಳಿಲ್ಲ, ಬರೋದಕ್ಕೆ ಎಲ್ಲವೂ ಕೂಡ ಬಂದ್ ಆಗಿರೋದ್ರಿಂದ ಅವ್ರನ್ನೆಲ್ಲ ಸೇಫ್ ಆಗಿ ಕರೆತರುವ ಜವಾಬ್ದಾರಿ ನಮ್ದು ಅಂತ ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇದ್ರು ಕೂಡ ಸೇಫ್ ಆಗಿ ಬರೋ ತನಕ ಕೂಡ ಆತಂಕ ಇದ್ದೇ ಇರುತ್ತೆ. ಯಾಕಂದ್ರೆ ಕ್ಷಣಕ್ಕೂ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇರೋ ಸಂದರ್ಭದಲ್ಲೇ ವಾಪಸ್ ತಾಯ್ನಾಡಿಗೆ ಬರೋದಕ್ಕೂ ಕೂಡ ಭಾರತೀಯರು, ಅದರಲ್ಲೂ ಕೂಡ ಕನ್ನಡಿಗರು ಪರದಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಎಲ್ಲಾ ದೇಶದ ನಾಗರಿಕರನ್ನ ವಾಪಸ್ ಸೇಫ್ ಆಗಿ ಕರೆಸಿಕೊಳ್ಳುವ ನಿಟ್ಟಿನಲ್ಲಿ ಆ ಕಡೆ ಕಾರ್ಯಾಚರಣೆ ಕೂಡ ಪ್ರಾರಂಭ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. 3 ದೃಶ್ಯಗಳೇನು ಗಮನಿಸ್ತಾ ಇದ್ದೀರಿ, ನಿನ್ನೆ ಆಗಿರುವ ದಾಳಿಯ ಸಂದರ್ಭದಲ್ಲಿ ಕಂಡು ಬಂದಿರುವಂತಹ ದೃಶ್ಯಗಳಿದು. 3 ದೃಶ್ಯಗಳು ಇರಾನ್ ಇಸ್ರೇಲ್ ಮಧ್ಯೆ ವಾರ್ ಪ್ರಾರಂಭ ಆದಂಥ ಸಂದರ್ಭದಲ್ಲೇ ಜಂಟಿಯಾಗಿ, ಅದು ಕೂಡ ಶನಿವಾರ ಅಣ್ವಸ್ತ್ರ ತಯಾರಿಕೆಯನ್ನ ನಿಲ್ಲಿಸಬೇಕು ಅನ್ನೋದರ ಮಾತುಕತೆ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿರೋದು. ಅಣ್ವಸ್ತ್ರ ತಯಾರಿಕೆ ಆದರೆ ಆಬ್ವಿಯಸ್ಲಿ ಅಕ್ಕಪಕ್ಕ ಇರುವಂತಹ ದೇಶಗಳಿಗೆ ಆತಂಕ ಇದೆ, ನಾಳೆ ದಿನ ಇದು ಮಾರಕ ಆಗಬಹುದು ಅಂತ. ಇದರ ಜೊತೆಗೆ ಅಲ್ಲಿನ ಆಡಳಿತ ಬದಲಾವಣೆ ಆಗಬೇಕು ಅನ್ನೋದು ಕೂಡ ಒತ್ತಡ ಇತ್ತು. ಕಾರಣ ಖಮೀನಿ ಅವರನ್ನ ಕೆಳಗಿಳಿಸಬೇಕು ಅಂತ. ಅದು ಇಸ್ರೇಲ್ ಅಮೆರಿಕ ಬಿಡಿ, ಬದಲಾಗಿ ಇರಾನ್ನಲ್ಲಿ ವಾಸ ಮಾಡ್ತಾ ಇದ್ದಂಥ ಹೆಣ್ಣು ಮಕ್ಕಳು, ಅಲ್ಲಿನ ನಾಗರಿಕರ ಬೇಡಿಕೆ ಕೂಡ ಅದಾಗಿತ್ತು ಅನ್ನುವಂಥ ವಿಚಾರಗಳನ್ನ ಇರಾನ್ ಹೇಳ್ಕೊಳ್ತಾ ಇಲ್ಲ, ಬದಲಾಗಿ ಇಸ್ರೇಲ್ ಮತ್ತು ಅಮೆರಿಕ ಹೇಳ್ಕೊಳ್ತಾ ಇದೆ. ಖಮೀನಿ ಅವರನ್ನ ಒಪ್ಕೊಳ್ಳೋದಕ್ಕೆ ಆ ಭಾಗದ ಅಥವಾ ಆ ದೇಶದ ನೆಲದಲ್ಲಿ ವಾಸ ಮಾಡ್ತಾ ಇರುವಂತ ನಾಗರಿಕರು ಕೂಡ ಸಿದ್ಧ ಇಲ್ಲ, ಅವ್ರನ್ನ ಕೆಳಗಿಳಿಸಬೇಕು ಅನ್ನುವಂಥ ಒತ್ತಡ ಇತ್ತು ಅಂತ. ಹಾಗಾಗಿ ಆಡಳಿತದ ಬದಲಾವಣೆ ವಿಚಾರ, ಅಣ್ವಸ್ತ್ರ ತಯಾರಿಕೆಯನ್ನ ನಿಲ್ಲಿಸಬೇಕು ಅನ್ನುವಂತಹ ವಿಚಾರಗಳನ್ನ ಮುಂದಿಟ್ಕೊಂಡು, ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಸ್ಥಾನಮಾನ ಪಡೆದುಕೊಳ್ಳಬೇಕು ಅಂತ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಆಗಾಗ ಈ ರೀತಿ ಯುದ್ಧಗಳು ಆಗ್ತಾ ಇತ್ತು ಅಂತ. ಇದೇನು ಮೊದಲೇನಲ್ಲ, ಬಟ್ ಆಗಾಗ ಯಾವ ಕ್ಷಣಕ್ಕಾದ್ರೂ ಯುದ್ಧ ಆಗೋದು, ದಾಳಿ ಪ್ರತಿದಾಳಿಗಳಾಗ್ತಾ ಇತ್ತು. ಅದು ತಿಂಗಳು 2 ತಿಂಗಳು ಗಂಟ್ಲೆ ಯುದ್ಧವನ್ನ ಫೇಸ್ ಮಾಡಿರುವಂತಹ ಶಕ್ತಿ ಕೂಡ ಇರಾನ್ಗೆ ಇತ್ತು ಅಂತ. ಬಟ್ ಈ ಬಾರಿ ಒಂದು ಸ್ಟೆಪ್ ಮುಂದೆ ಹೋಗಿದೆ. ಕಾರಣ ಸರ್ವೋಚ್ಚ ನಾಯಕನನ್ನ ಹತ್ಯೆ ಮಾಡುವ ಮೂಲಕ ದುಬೈನಲ್ಲಿ ಸಿಲುಕಾಕಿಕೊಂಡಿದ್ದಾರಂತೆ ನಮ್ಮ ಕನ್ನಡಿಗರು, ಬಳ್ಳಾರಿ ಮೂಲದವರು. ಪ್ರವಾಸಕ್ಕೆ ಅಂತ ತೆರಳಿದ್ದ ಬಳ್ಳಾರಿಯ 50 ಜನ ಅಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಫ್ಲೈಟ್ಗಳಿಲ್ಲ. ರಾತ್ರಿ 9 ಗಂಟೆಯ ವಿಮಾನದಲ್ಲಿ ಭಾರತ್ ಬರಬೇಕಾಗಿತ್ತು, ಬಟ್ ಎಲ್ಲಾ ವಿಮಾನಗಳು ಬಂದ್ ಆಗಿದೆ. ನಿನ್ನೆ ಮಧ್ಯಾಹ್ನ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅಟ್ಯಾಕ್ ಆಗಿರೋದ್ರಿಂದ ಎಲ್ಲಾ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. ಬೇಗ ಬಂದಿದ್ರೆ ಏರ್ಪೋರ್ಟ್ ಒಳಗಡೆ ತಲುಪ್ತಾ ಇದ್ರಂತೆ ಪ್ರವಾಸಿಗರು, ಬಟ್ ಒಳಗಡೆನೂ ಕೂಡ ತಲುಪೋದಕ್ಕೆ ಸಾಧ್ಯ ಆಗಿಲ್ಲ. ಸ್ವಲ್ಪ ತಡವಾಗಿದ್ದಕ್ಕೆ ದುಬೈ ಏರ್ಪೋರ್ಟ್ ಒಳಗೂ ಕೂಡ ಸಿಬ್ಬಂದಿ ಅವ್ರನ್ನ ಬಿಟ್ಟಿಲ್ವಂತೆ. ಹೆಚ್ಚು ಹಣ ಕೂಡ ಇಲ್ಲದೆ ಪರದಾಡ್ತಿದ್ದಾರೆ ಪ್ರವಾಸಿಗರು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕೂಡಲೇ ನಮ್ಮನ್ನ ಭಾರತಕ್ಕೆ ವಾಪಸ್ ಕರೆಸ್ಕೊಳ್ಳಿ ಸೇಫ್ ಆಗಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಕನ್ನಡಿಗರು. ಶಾಸಕ ಭರತ್ ರೆಡ್ಡಿ ಮತ್ತು ನಾಗೇಂದ್ರ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಕನ್ನಡಿಗರು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕಾರಣ ಬಳ್ಳಾರಿ ಮೂಲದವರು ತಮ್ಮ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಳ್ತಿದ್ದಾರೆ. ದುಬೈನಲ್ಲಿ ಈ ಕ್ಷಣಕ್ಕೂ ಕೂಡ ಬಳ್ಳಾರಿ ಮೂಲದವರು 50 ಜನ ಸಿಲುಕಾಕಿಕೊಂಡು ಪರದಾಡ್ತಿದ್ದಾರೆ. ಕಾರಣ ಸೇಫ್ ಆಗಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಯವಿಟ್ಟು ಬೇಗ ನಮ್ಮನ್ನ ಕರೆಸ್ಕೊಳ್ಳಿ ಅಂತ. ಆತಂಕ ಇರುತ್ತೆ. ಪ್ರವಾಸಕ್ಕಂತ ಹೋದವರು ವಾಪಸ್ ಬರಕ್ ಆಗ್ತಾ ಇಲ್ಲ ಅಂದುಕೊಂಡ ಸಮಯಕ್ಕೆ ಫ್ಲೈಟ್ಗಳಿಲ್ಲ, ಸರಿಯಾಗಿ ವ್ಯವಸ್ಥೆ ಇರಲ್ಲ, ದುಡ್ಡಿರಲ್ಲ. ಈ ಎಲ್ಲ ವಿಚಾರ ಇಟ್ಕೊಂಡು ದಯವಿಟ್ಟು ನಮ್ಮನ್ನ ಬೇಗ ಕರೆಸ್ಕೊಳ್ಳಿ ಅಂತ ಮನವಿ ಮಾಡ್ಕೊಂಡಿದ್ದಾರಂತೆ ತಮ್ಮ ಶಾಸಕ ಭರತ್ ರೆಡ್ಡಿ ಮತ್ತು ನಾಗೇಂದ್ರ ಅವರಿಗೆ. ರಾಜ ಆಗಿದ್ದೀವಿ
ಹಲೋ ಸರ್, ನಮಸ್ಕಾರಗಳು. ನಮ್ಮ MLA ಸಾಹೇಬರಿಗೆ, ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವ್ರಿಗೂ ಮತ್ತು ನಮ್ಮ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ನಾಗೇಂದ್ರ ಅಣ್ಣನವ್ರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ನಾವು ಟ್ರಿಪ್ ಅಂತೇಳಿ ಬಂದಿದ್ದೀವಿ, ದುಬೈಗೆ ಬಂದಿದ್ದೀವಿ. ಇವತ್ತಿನ ದಿವಸ ನಮ್ಮದು ಸಾಯಂಕಾಲ ಸಂಜೆ ಫ್ಲೈಟ್ ಇತ್ತು 9 ಗಂಟೆಗೆ. ಅದು ನಾವು ಮಧ್ಯಾಹ್ನ 3 ಗಂಟೆಗೆ ಸಿಟಿನ ಶಾರದಾ ಸಿಟಿಯಿಂದ ಹೊರಟಿದ್ದೀವಿ. ಹೊರಟಿದಾಗ ದಾರಿ ಮಧ್ಯದಲ್ಲಿ ಫ್ಲೈಟ್ಗಳೆಲ್ಲ ಬಂದಾಗಿದ್ದಾವೆ, ಎಲ್ಲ ಏರ್ಪೋರ್ಟ್ ಎಲ್ಲ ಬಂದಾಗಿದೆ ಅಂತ ಹೇಳಿದ್ರು. ನಿಮಗೆ ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿ ಹೋಗಿ ಕೇಳಿದೆ, ನಮ್ಮನ್ನು ಏರ್ಪೋರ್ಟ್ ಒಳಗಡೆ ಕೂಡ ಯಾರೂ ಕರ್ಕೊಳ್ಳಿಲ್ಲ. ಅವ್ರನ್ನ ಕೇಳಿದರೆ, ನೀವು ಇಷ್ಟು ಮುಂಚೆ ಒಳಗಡೆ ಬಂದಿದ್ರೆ ಮಾತ್ರ ಕರ್ಕೊಂತಿದ್ವಿ, ನೀವು ಇವಾಗ ಬಂದಿರೋದ್ರಿಂದ ನಮಗೇನು ಸಂಬಂಧ ಇಲ್ಲ, ನೀವು ಏನು ಮಾಡ್ಕೊತೀರೋ ನಿಮ್ಮ ಇಷ್ಟ ಅಂತ ಹೇಳ್ತಿದ್ದಾರೆ. ನಾವು ಹೊರಗಡೆ ಬಂದು ಕೇಳಿದರೆ ಎಲ್ಲವೂ ಒಂದು ದಿವಸಕ್ಕೆ 15ರಿಂದ 20 ಸಾವಿರ ದುಡ್ಡು ಕೇಳ್ತಾ ಇದ್ದಾರೆ ಲಾಡ್ಜ್ಗೆ. ಆದ್ರೂ ದುಡ್ಡು ಕೂಡ ನಾವು ಎಲ್ಲ ಟ್ರಿಪ್ ಮಾಡಿರೋದ್ರಿಂದ ಇವತ್ತು ಕೊನೆ ದಿವಸ ಆಗಿರೋದ್ರಿಂದ ನಮ್ಮ ಹತ್ರ ಯಾರ ಹತ್ರನೂ ಕೂಡ ದುಡ್ಡು ಕೂಡ ಇಲ್ಲ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ನಾರಾ ಭರತ್ ರೆಡ್ಡಿ ಅಣ್ಣವರು ಮತ್ತು ನಾರಾ ಭರತ್ ರೆಡ್ಡಿ ಸರ್ ಅವರು ಮತ್ತು ನಾಗೇಂದ್ರ ಅಣ್ಣನವರು ಸೇರ್ಕೊಂಡು ಇದಕ್ಕೆ ನಮ್ಗೆಲ್ಲ ಮತ್ತು ತುಕಾರಾಮ್ ಸರ್ ಅವರು ಸೇರ್ಕೊಂಡು ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿ. ಅಣ್ಣ, ಅದೇ ನಮ್ಮ ಬಳ್ಳಾರಿಯವರು ಒಂದು 57 ಜನ ದುಬೈಲಿ ಸಿಗಾಕೊಂಡಾರಣ್ಣ ಈಗ. ಅದೇ ಈಗ ತಾವು ಅದೇ ನಮ್ಮ ಇವ್ರು ರಾಜು ಪರ್ವ ಸರ್ ಮಾತಾಡಿದ್ರಂತ ಅಣ್ಣ. ಈಗ 57 ಜನ ಪಾಪ, ಅದರಲ್ಲಿ 25 ಜನ ಹೆಣ್ಮಕ್ಳಿದಾರಣ್ಣ. ಹೋಗಿದ್ರಣ್ಣ ದುಬೈಗೆ ಟೂರ್ ಅಂತ ಹೇಳಿ ಹೋಗಿದ್ರಣ್ಣ. ನಾವು 4 ದಿನ ಕೆಳಗಡೆ ಹೋಗಿದ್ರಣ್ಣ ಅವರು. ಮೊನ್ನೆ ಸಡನ್ ಆಗಿ ಇವತ್ತು ಏರ್ಪೋರ್ಟ್ ಬರೋಷ್ಟೊಳಗೆ ಅವ್ರಿಗೆ ಏರ್ ಸ್ಟ್ರೈಕ್ ಆಗಿದೆ ಅಂತೇಳಿ ಒಳಗೆ ಏರ್ಪೋರ್ಟ್ ಅಲ್ಲಿ ಕೂಡ ಕರ್ಕೊಂಡಿಲ್ಲ ಅವರು ಅವ್ರನ್ನ. ಪಾಪ ಎಲ್ಲೋ ರಸ್ತೆಯಲ್ಲಿ ಇದ್ರೆ ಮತ್ತೆ ಅಲ್ಲಿಂದ ಬಂದು ಎಲ್ಲೋ ಒಂದು ಹೋಟ್ಲಲ್ಲಿ ಉಳ್ಕೊಂಡಾರಣ್ಣ ಈಗ 57 ಜನ. ಅದರಲ್ಲಿ ಬಳ್ಳಾರಿಯವರು ಒಂದು 32 ಜನನ ನಮ್ಮ ಕ್ಷೇತ್ರದವ್ರೆ, ಮತ್ತೆ ಆಮೇಲೆ ಇವರು ಸಿರುಗುಪ್ಪದವರು ಒಂದು 20 ಜನನ, ಎಲ್ಲ 52 ಜನ ಆಗ್ಯಾರಣ್ಣ ಅವ್ರ. ಅದಕ್ಕೆ ಈಗ ನಮ್ಮ ಅದೇ ಇವ್ರು ಯಾರೋ ಇಂತ್ಲೊಂಗ ಅಂತೇಳಿ ಜಮೀರ್ ಅಂತೇಳಿ ರೆಸಿಡೆನ್ಸ್ ಕಮಿಷನರ್ ಮಾತಾಡಿದ್ರಂತಾನ ಅವರು. ಅವರು ಪಾಪ ನಮ್ಮ ಇವರೆಲ್ಲರೂ ಅಲ್ಲಿಗೆ ಹೋಗಿರೋರೆಲ್ಲರೂ CM ಸಾಹೇಬ್ರ ಗಮನಕ್ಕೆ ತಂದಿದೆ ಅಂತ ಹೇಳ್ದಾನ ಅವಾಗಲೇ ಆಲ್ರೆಡಿ ಅವ್ರಿಗೆ. ತಮ್ಮ ಗಮನ ಬಂದ್ ಮಾಡಿದಾರಣ್ಣ, ಎಲ್ಲ ಏರ್ಪೋರ್ಟ್ ಎಲ್ಲ ಬಂದ್ ಮಾಡಿಬಿಟ್ಟಾರಣ್ಣ ಮಾರ್ಚ್ 2ನೇ ತಾರೀಕುವರೆಗೆ. ಏರ್ ಸ್ಟ್ರೈಕ್ ಆಗಿದೆ ಅಣ್ಣ ಅಲ್ಲಿ. ಆಮೇಲೆ ನಮ್ಮ ಭರತ್ ರೆಡ್ಡಿನೂ ಅಲ್ಲೇ ಇದ್ದಾನಂತ. ಹೌದಣ್ಣ MLA ಅವ್ರು ಯಾರ್ಯಾರು ಹೋಗಿದ್ರೋ ಗೊತ್ತಿಲ್ಲಣ್ಣ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಭೀಕರ ದಾಳಿ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಮಧ್ಯಪ್ರಾಚ್ಯ ದೇಶಗಳಿಗೆ ಫ್ಲೈಟ್ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ. ದೇವನಹಳ್ಳಿ ಏರ್ಪೋರ್ಟ್ನಿಂದ ಹೋಗಬೇಕಾಗಿದ್ದ ವಿಮಾನಗಳು ಕೂಡ ಸದ್ಯ ಸ್ಥಗಿತಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದುಬೈ, ಅಬುದಾಬಿ, ಕತಾರ್ಗೆ ಹೋಗಬೇಕಾದಂತಹ ಪ್ರಯಾಣಿಕರು ಫ್ಲೈಟ್ಗಳು ಸಿಗದೆ ಪರದಾಡ್ತಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲೇ ಕಾದು ಕುಳಿತಿದ್ದಾರಂತೆ ಪ್ರಯಾಣಿಕರು. ಫ್ಲೈಟ್ ಕ್ಯಾನ್ಸಲ್ ಆಗಿರುವ ಹಿನ್ನೆಲೆ ಪರದಾಟ. ಬೆಂಗಳೂರಿನಿಂದ 4 ವಿಮಾನಗಳು ಹೋಗಬೇಕಾಗಿತ್ತು, ಬಟ್ ಹಾರಾಟ ಸ್ಥಗಿತಗೊಂಡಿದೆ. ಮಧ್ಯಪ್ರಾಚ್ಯ ದೇಶಗಳಿಂದ ಬೆಂಗಳೂರಿಗೆ ಬರಬೇಕಾಗಿದ್ದ 2 ಫ್ಲೈಟ್ ಕೂಡ ಕ್ಯಾನ್ಸಲ್ ಆಗಿರೋದ್ರಿಂದ ಪ್ರಯಾಣಿಕರ ಪರದಾಟ ಆಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರಂತೆ ಪ್ರಯಾಣಿಕರು. ವಿಮಾನ ಕ್ಯಾನ್ಸಲ್ ಆಗಿದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿರಲಿಲ್ಲ, ಹಾಗಾಗಿ ಫ್ಲೈಟ್ ಬರ್ತಾ ಇಲ್ಲ ಅಂತ ಕಾದುಕೊಳ್ಳುತ್ವಿ, ಬಟ್ ಈಗ ಫ್ಲೈಟು ಇಲ್ಲ, ಎಲ್ಲೂ ಹೋಗಕ್ಕಾಗ್ತಾ ಇಲ್ಲ ಅಂತ ಪ್ರಯಾಣಿಕರ ಆಕ್ರೋಶ. ದೇವನಹಳ್ಳಿಯ ಏರ್ಪೋರ್ಟ್ನಲ್ಲಿ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಸರಿಸುಮಾರು 4 ಫ್ಲೈಟ್ಗಳು ಹೋಗಬೇಕಾಗಿತ್ತು. 4 ಫ್ಲೈಟ್ನ ಪ್ರಯಾಣಿಕರು ಕೂಡ ಅಲ್ಲಿ ನೋಡಿ ಎಷ್ಟು ಜನ ಏರ್ಪೋರ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತಿದ್ದಾರೆ ಅಂತ. ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದ ಪರದಾಡ್ತಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.